ವಫ್ ಕಾನೂನಿನ ಬಗ್ಗೆ ಜನರಲ್ಲಿ ಒಂದು ತಪ್ಪು ಮಾಹಿತಿಯನ್ನು ನೀಡಲಾಗುತ್ತದೆ. ವಫ್ ಕಾನೂನು ಇದು ಮುಸಲ್ಮಾನರಿಗೆ ಅತಿ ವಿರುದ್ಧವಾದಂಥ ಕಾನೂನು. ಅದು ಏನಂದರೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ಆರ್ಟಿಕಲ್ 25 ಮತ್ತು 26 ಇದು ಉಲ್ಲಂಘನೆ ಆಗಿದೆ. ಅದಕ್ಕೆ ತಾವು ನೋಡಿರಬೇಕು, ಜಸ್ಟಿಸ್ ಅವರಿಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ, ಮತ್ತು ನಮ್ಮ ಜಸ್ಟ್ ಒಳಗೆ ಬೇರೆಯವರನ್ನು ಯಾಕೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಇದು ಒಂದು ಪ್ರಶ್ನೆ ಇದೆ. ಇದಕ್ಕೂ ಮುಸಲ್ಮಾನರ ತದ್ವಿಧವಾದಂಥ ಇದೊಂದು ಕಾನೂನು ಈ ಸರ್ಕಾರವನ್ನು ತಂದಿದೆ. ಇದರ ಉದ್ದೇಶ ಏನಂದರೆ ವಕ್ಫ್ ಆಸ್ತಿ ಸಾಕಷ್ಟು ಗೌರ್ಮೆಂಟ್ ಆಲ್ರೆಡಿ ಅಕ್ಯುಪೈ ಮಾಡಿದೆ, ಅದನ್ನು ಹೇಗಾದರೂ ಮಾಡಿ ಅದನ್ನು ವಶಪಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಮಾಡಲಾಗಿದೆ. ಇದರಿಂದ ಈ ಸಂವಿಧಾನಿಕವಾದಂಥ ಒಂದು ರ್ಯಾಲಿಯನ್ನು ಈ ಗುಲ್ಬರ್ಗಾ ಡಿಸ್ಟಿಕ್ನಿಂದ ತೆಗಿತಾ ಇದ್ದೀವಿ. ಇದು ಶಾಂತಿಯುತವಾದಂಥ ರ್ಯಾಲಿ. ಎಲ್ಲಿವರೆಗೆ ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಈ ನಮ್ಮ ಹೋರಾಟ ಶಾಂತಿಯುತವಾದ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಎಲ್ಲ ಜಮಾತ್ ಎಲ್ಲ ಇದರ ಬಗ್ಗೆ ಒಂದೇ ಜಮಾತ್ ಆಗಿದೆ. ಅದರ ನಿರ್ದೇಶನ ಪ್ರಕಾರ ನಾವು ಈಗ ಆಲ್ರೆಡಿ ಇದು ಕಾರ್ಯವನ್ನು ಕೈಗೊಂಡಿದ್ದೇವೆ. ಇದೇ ರೀತಿ ಅನೇಕ ಎಲ್ಲ ಸಂಘಟನೆಗಳು WPI ಎಲ್ಲ ಜಮಾತಿನ ಎಲ್ಲ ಸಮಸ್ಯೆಗಳು ಈ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಕೊಡ್ತಾ ಇದ್ದಾರೆ. ಇದು ಹಿಂದೂ ಎಂಡೋಮೆಂಟ್ ಬಿಲ್ಲು ಇದೆ, ಜೈನ್ ಎಂಡೋಮೆಂಟು ಇದೆ. ಅದರಲ್ಲಿ ಎಲ್ಲದರಲ್ಲಿಯೂ ಇವರು ತಮಗೆ ಬೇಕಾದಂಥ ಆಸ್ತಿಗಳನ್ನು ಕಬಳಿಸಿಕೊಂಡು ತಮಗಿಚ್ಛಿಸಿದ ತಮ್ಮ ಸ್ನೇಹಿತರನ್ನು ಮಾರಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾನೂನನ್ನು ತಂದಿದ್ದಾರೆ. ಅದಕ್ಕೆ ಈ ಕಾನೂನನ್ನು ನಾವು ಯಾವ ರೀತಿಯೂ ಇದನ್ನು ತಿರಸ್ಕಾರ ಮಾಡುವುದಿಲ್ಲ. ಇದು ಗಾಂಧೀಜಿಯವರು ಈಗಾಗಲೇ ಮಾಡಿದಂಥ ಇದನ್ನು ಯಾವ ರೀತಿ ಕಾನೂನನ್ನು ತಿರಸ್ಕಾರ ಮಾಡಿದರು, ನಾವು ಅದೇ ರೀತಿ ನಾವು ಶಾಂತಿಯುತವಾಗಿ ಈ ಕಾನೂನನ್ನು ನಾವು ತಿರಸ್ಕರಿಸುತ್ತೇವೆ.